create content will people forget me? How do you handle that fear? ಮ್ಯಾಮ್ ನಾವು ಹೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು ಮ್ಯಾಮ್. Yeah, please shock me. ನಮ್ಮ ಹತ್ರ ನೆಕ್ಸ್ಟ್ 3-4 ತಿಂಗಳಷ್ಟು ಕಾಂಟೆಂಟ್ ರೆಡಿ ಇದೆ. ನೀವು ಸರೌಂಡ್ ಬ್ರೋರ್ ತರನೇ ನೆಕ್ಸ್ಟ್ 3-4 ಮಂತ್ಸ್ ಆಗುವಷ್ಟು ಕಾಂಟೆಂಟ್ ಐಡಿಯಾಸ್ ನ ಜನರೇಟ್ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ರಿಲ್ಯಾಕ್ಸ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕ್ಲೌಡ್ ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ನಾನು ಕೊಡೋ ಈ ಸೀಕ್ರೆಟ್ ಪ್ರಾಂಪ್ಟ್ ನ ಪೇಸ್ಟ್ ಮಾಡಿ ಈ ಪ್ರಾಂಪ್ಟ್ ಅಲ್ಲಿ ಒಂದಿಷ್ಟು ಎಡಿಟ್ ಮಾಡೋದಿರುತ್ತೆ. ಅಂದ್ರೆ ನಿಮ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ನ ಪೇಸ್ಟ್ ಮಾಡಿ. ಹಾಗೆ ನೀವು ಯಾವ ಟಾಪಿಕ್ ರಿಲೇಟೆಡ್ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೋ ಆ ಟಾಪಿಕ್ ನ ಇಲ್ಲಿ ಬಂದು ಪೇಸ್ಟ್ ಮಾಡಿ. ಅಂದ್ರೆ ನಾನು ಇವಾಗ ಎಐ ರಿಲೇಟೆಡ್ ಕಂಟೆಂಟ್ ನ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ನಾನು ಇವಾಗ ಎಐ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ. ಎಐ ಅಂತೇಳಿ ಟೈಪ್ ಮಾಡಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಕ್ಲೌಡ್ ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನ ಅನಲೈಸ್ ಮಾಡಿ ನೆಕ್ಸ್ಟ್ 3-4 ಮಂತ್ಸ್ ಆಗುವಷ್ಟು ಕಾಂಟೆಂಟ್ ಐಡಿಯಾಸ್ ನ ಜನರೇಟ್ ಮಾಡ್ಕೊಡುತ್ತೆ. ನಿಮ್ಗೆ ಕಾಂಟೆಂಟ್ ಐಡಿಯಾಸ್ ಅಷ್ಟೇ ಅಲ್ಲ, ಕ್ಲೌಡ್ ನಿಮ್ಗೆ ಸ್ಕ್ರಿಪ್ಟ್ ಸಹ ಬರುತ್ತೆ. ಸೊ ಈ ಪ್ರಾಂಪ್ಟ್ ಬೇಕಂದ್ರೆ ಜಸ್ಟ್ ನನ್ನ ಪ್ರೊಫೈಲ್ ನ ಫಾಲೋ ಮಾಡ್ಕೊಳ್ಳಿ. ನನ್ನ DM ಗೆ ಪ್ರಾಂಪ್ಟ್ ಅಂತ ಕಮೆಂಟ್ ಮಾಡಿ, ನಾನು ನಿಮ್ DM ಗೆ ಈ ಪ್ರಾಂಪ್ಟ್ ನ ಕಳಿಸ್ಕೊಡ್ತೀನಿ. ನೀವೇನಾದ್ರೂ ಕಾಮೆಂಟ್ ಹಾಕಿದ್ರೆ ನಾನು ನಿಮ್ DM ಗೆ ಪ್ರಾಂಪ್ಟ್ ನ ಕಳ್ಸಕ್ಕಾಗಲ್ಲ. ಯಾಕಂದ್ರೆ ನಾನು ಇವಾಗಲೇ ಆಟೋಮೇಶನ್ಸ್ ನ ಯೂಸ್ ಮಾಡ್ಕೊಂಡು ಒಂದ್ಸರಿ ಅವಾಗಲೇ ಅಕೌಂಟ್ ನ ಸಸ್ಪೆಂಡ್ ಮಾಡ್ಕೊಂಡಿದ್ದೆ. ಸೊ ಮತ್ತೆ ಆ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾನೇ ನಿಮ್ DM ಗೆ ಡೈರೆಕ್ಟ್ ಆಗಿ ಪ್ರಾಂಪ್ಟ್ ಕಳಿಸ್ಕೊಡ್ತೀನಿ. ಜಸ್ಟ್ ನೀವು ನಮ್ಮ ಪ್ರೊಫೈಲ್ ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋ.